ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ನಾಗರಾಜ್ ಅಂತ. ಜೋರಾಗಿ ಹೇಳಿ. ಹಾಂ ಸರ್ ನನ್ನ ಹೆಸರು ನಾಗರಾಜ್ ಅಂತ. ಹಾಂ, ಎದ್ರ ಸಲ ಬಂದಿದ್ರಿ? ಈಗಾಗಲೇ ಮೂರನೇ ಸಲ. ಹಾಂ ಸರ್. ಏನು ಸಮಸ್ಯೆ ಇತ್ತು ರೀ? ಅದು ಮೆಚೂರ್ ಇಜಾಕ್ಯುಲೇಷನ್. ಪ್ರೀಮ್ಯಾಚುರಲ್ ಎಜಾಕ್ಯುಲೇಷನ್. ಎರೆಕ್ಟೈಲ್ ಡಿಸ್ಫಂಕ್ಷನ್. ಹಾಂ. ವಯಸ್ಸು ಎಷ್ಟು ನಿಮ್ದು ರೀ? ವಯಸ್ಸು 45 ಸರ್. 45. ಯಾವ ಊರು ನಿಮ್ದು ರೀ? ಪಾಂಡವಪುರ ಅಲ್ರಿ. ಇವಾಗ ನೀವು 4ನೇ ಸಲ ರೀ, ಇದು 5ನೇ ಸಲ ಬರ್ತೀರ ರೀ? 4ನೇ ಸಲ. ಇವಾಗ ತಗೊಂಡಾದ್ಮೇಲೆ ಹೆಂಗಿದೆ ನಿಮ್ದು ಮೆಡಿಸಿನ್? ಮೆಡಿಸಿನ್ ಬೆಟರ್. ಏನೇನು ಚೇಂಜಸ್ ಆಗಿದೆ ರೀ? ಸ್ಪರ್ಮ್ ಕೌಂಟ್ಸ್ ಇನ್ಕ್ರೀಸ್ ಆಗಿದೆ. ಮತ್ತು ಆಮೇಲೆ ರೀ ಪೀನಿಸ್ ಇನ್ಕ್ರೀಸ್ ಆಗಿದೆ. ಅದು ಎನ್ರಾಜ್ಮೆಂಟ್ ಆಗಿದೆ. ಉದ್ದ ಆಗ್ತಾಯಿದೆ ಭಾಳ. ಮತ್ತು ಆವಾಗ ಸ್ಟಡಿ ಆಗಿರ್ತದೆ ರೀ? ಹಾಂ ಸರ್. ಸ್ಟಡಿ ಆಗಿರ್ತದೆ. ಎರಡು ಸಲ ಮಾಡೋ ಹಾಗೆ. 2 ಸಲ 3 ಸಲ ಮಾಡೋ ಸ್ಟಡಿ ಆಗಿರ್ತದೆ. ಒಂದೇ ರಾತ್ರಲ್ಲಿ 2-3 ಸಲ ಮಾಡೋದು. ಅದು ಆದಮೇಲೆ ಇವಾಗ ನಿಮಗೆ ಮೊದಲು ವೀರ್ಯ ಹೆಂಗೆ ಬರ್ತಿತ್ತು ರೀ? ತೆಳುವಿತ್ತು ಸರ್. ತುಂಬ ತೆಳುವಿತ್ತು. ಸ್ಪರ್ಮ್ ಕೌಂಟ್ಸ್ ತುಂಬ ಕಡಿಮೆನೂ ಇತ್ತು. ಈ ಮೆಡಿಸಿನ್ ತಗೊಂಡ್ಮೇಲೆ ಇದಾಗಿದೆ. ಇವಾಗ ನಿಮಗೆ ತುಂಬ ವೀರ್ಯ ಹಾರ್ಡ್ ಆಗಿ ಬರುತ್ತೆ. ಒಂದ್ಸಲಿ ಔಟ್ ಆದ್ರೆ ತುಂಬಾನೇ ಬರುತ್ತೆ. ಗಟ್ಟಿಯಾಗಿರುತ್ತೆ. ಎಲ್ಲ ಅವಾಗ ಮೊದಲು ತೆಳುವಿತ್ತು. ಇವಾಗ ಗಟ್ಟಿ ಅಂದ್ರೆ ಮೊಸರು ಥರ ಗಟ್ಟಿಯಾಗಿರ್ತದೆ. ತುಂಬ ಕ್ವಾಂಟಿಟಿ ಜಾಸ್ತಿ ಇದೆ. ಮೊದಲು ಸುಸ್ತು ಅನಿಸ್ತಿತ್ತು ರೀ? ಹಾಂ ಸರ್, ಸುಸ್ತು ಅನಿಸ್ತಿತ್ತು. ಇವಾಗ ಮೆಡಿಸಿನ್ ತಗೊಂಡಾದ್ಮಾಗ ರೀ ಏನಿಲ್ಲ ಸರ್. ಇವಾಗ ಸುಸ್ತು ಅನಿಸ್ತದೆ. ನೀವು ಒಂದು ರಾತ್ರಿಯಲ್ಲಿ 3-4 ಸಲ ಮಾಡಿದప్పుడు ಸುಸ್ತಿಲ್ಲ? ಏನಿಲ್ಲ. ಸುಸ್ತಿಲ್ಲ. ಮತ್ತು ನಿಮಗೆ ಇನ್ನೂ ಬೇರೆ ಅನುಭವಗಳು ರೀ? ಮತ್ತೆ ಏನು ಚೇಂಜಸ್ ಬೇರೆ ರೀ? ಬಂದು ಪೇನಿಸ್ ಸ್ವಲ್ಪ ಇನ್ಕ್ರೀಸ್ ಆಗ್ತದೆ. ಉದ್ದ ಆಗ್ತಾ ಇದೆ. ಉದ್ದ ಆಗ್ತಿದೆ. ಸ್ಟಡಿ ಹಾರ್ಡ್ ಆಗಿರುತ್ತೆ. ಮತ್ತು ಹಸು ಚೆನ್ನಾಗಿ ಆಗ್ತದೆ ರೀ? ಹಸು ಚೆನ್ನಾಗಿ ಆಗ್ತದೆ. ಆಗ್ತದೆ. ಹೀಟನ್ನು ಕಡಿಮೆ ಆಗಿರ್ತದೆ. ಬಾಡಿ ಹೀಟ್ ಕಡಿಮೆ ಅಲ್ಲ? ಮತ್ತು ನೀವು ಸ್ವಲ್ಪ ಹೀಟ್ ಆಗಂಥ ಪದಾರ್ಥ ತಗೊಳ್ಬಾರ್ದು. ಸ್ವಲ್ಪ ಜಾಸ್ತಿ ಕೋಲ್ಡ್ ಆಗಿರೋಂಥ ತಗೊಳ್ಬೇಕು. ಆಯಿತು, ತೊಂದರೆ ಇಲ್ಲ. ಒಟ್ಟು ನಿಮಗೆ ತೃಪ್ತಿ ಆಗಿದೆ ಮೆಡಿಸನಿಂದ? ತೃಪ್ತಿ ಆಗಿದೆ. ಕಂಟಿನ್ಯೂಸ್ ಆಗಿ ನಾವು ತಗೊಳ್ಬಿಟ್ರೆ ಅದು ನಮಗೆ ಒಳ್ಳೆ ರಿಸಲ್ಟ್ ಇದೆ ಅಲ್ವಾ? ಇವಾಗ ನಿಮ್ಗೆ ಮೇನ್ ಪ್ರಾಬ್ಲಮ್ ಇದ್ದಿದ್ದು ಸ್ವಲ್ಪ ಪೆನಿಸು ಚಿಕ್ಕದಿತ್ತು. ಸ್ಟಡಿ ಆಗಿ ಇರ್ತಿದ್ದಿಲ್ಲ. ಹಾರ್ಡ್ನೆಸ್ ಇರ್ತಿದ್ದಿಲ್ಲ. ಬೇಗ ಔಟ್ ಆಗ್ತಿತ್ತು. ಇವಾಗ ಅವೆಲ್ಲ ಸಮಸ್ಯೆ ಹೋಗಿದೆ. ತುಂಬ ಹಾರ್ಡ್ ಆಗಿರುತ್ತೆ. ತೆಳು ಇರೋದು ಗಟ್ಟಿ ಇದೆ. ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಪೆನಿಸ್ ಉದ್ದ ಎನ್ಲಾರ್ಜ್ಮೆಂಟ್ ಆಗಿದೆ. ಉದ್ದನೂ ಆಗಿದೆ. ಹಾರ್ಡ್ ಆಗಿರುತ್ತೆ. ಪರವಾಗಿಲ್ಲ. ಒಂದು ದಿವಸಕ್ಕೆ 3-4 ದಿವಸ ಮಾಡ್ತಿದ್ರೆ ಅಥವಾ ಒಂದು ದಿವಸ ಬಿಟ್ಟು ಒಂದು ದಿವಸ ಮಾಡ್ತಿದ್ದಾರೆ? ಒಂದು ದಿವಸ ಬಿಟ್ಟು ಒಂದು ದಿವಸ ಸೇರ್ತಿದ್ದಾರೆ. ಆದ್ರೂ ನಿಮಗೆ 3 ಸಲ 4 ಸಲ ಮಾಡ್ತಿದ್ದಾರೆ. ಒಂದು 3 ಸಲ ಮಾಡುವಷ್ಟು ಕೆಪಾಸಿಟಿ ಮೊದಲಕ್ಕಿಂತ ಮೊದಲು ತುಂಬ ಚೆನ್ನಾಗಿ. ಮೊದಲು ಎಷ್ಟು ಸಲ ಮಾಡ್ತಿದ್ರು? ಮಾಡೋಕೆ ಆಗ್ತಿದ್ದಿಲ್ಲ. ಹತ್ರ ಹೋಗ್ತಾ ಇದ್ದಂಗೆ ಔಟ್ ಆಗ್ಬಿಡ್ತು. ಅವತ್ತು ಹತ್ರ ಹೋದ್ರೆ ಔಟ್ ಆಗ್ತಾರೆ. ಇವೆಲ್ಲ 3-4 ಸಲ ಮಾಡ್ಬೋದು ಒಂದು ರಾತ್ರಿ. ಆಯ್ತು, ಭಾಳ ಸಂತೋಷ ಆಗಿದ್ದಾರೆ ಹಂಗಲ್ಲ? ಆಯ್ತು, ತೊಂದರೆ ಇಲ್ಲ. ಹಂಗೆ ಬೇರೆಯವ್ರಿಗಿನ ಇನ್ಫಾರ್ಮ್ ಮಾಡಿ ನಿಮ್ಮ ಥರ ಅವರು ಸಮಸ್ಯೆಗಳಿಂದ ಹೊರಗೆ ಬರಲಿ. ಶೇರ್ ಮಾಡಿರಿ. ನೀವು ನಿಮ್ಮ ವಿಷಯನ ಇನ್ನೊಬ್ರು ಹೇಳ್ಕೊಡ್ರಿ, ಕ್ಲೋಸ್ ಇದ್ದವ್ರಿಗೆ. ಯಾಕಂತಂದ್ರೆ ಈಗಿನ ಹುಡುಗರಿಗೆ ಏನು ಸಮಸ್ಯೆ ಅಂತಂತಂದ್ರೆ ಆಹಾರ ದೋಷದಿಂದ, ಆಮೇಲೆ ಜಾಸ್ತಿ ಸಾಫ್ಟ್ವೇರಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಸಿಸ್ಟಮ್ ಮುಂದೆ ಕೂತ್ಕೊಂಡು ಲ್ಯಾಪ್ಟಾಪ್ ಮೇಲೆ ತೊಡೆ ಮೇಲೆ ಇಟ್ಕೊಂಡು ಕೆಲಸ ಮಾಡೋದು, ಆ ಥರ ಮಾಡೋದ್ರಿಂದ ಏನಾಗ್ತದೆ, ಜಾಸ್ತಿ ಹೀಟ್ ಪ್ರೊಡ್ಯೂಸ್ ಆಗಿ ಅವು ಸ್ಪರ್ಮ್ ಕೌಂಟ್ ಕಡಿಮೆ ಆಗುತ್ತೆ. ಸಮಸ್ಯೆ ಇದೆ. ಕೆಲವೊಬ್ಬರಿಗೆ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿ ವೀರ್ಯ ಚಲನ ಶಕ್ತಿ ಇಲ್ಲಾರ್ದೇ, ಮೊಟಿಲಿಟಿ ಅಂತೀವಿ, ಅದು ಶಕ್ತಿ ಇಲ್ಲಾರ್ದೇ ಏನಾಗುತ್ತೆ ಅಂತಂತಂದರೆ ಬೇಗ ಕನ್ಸೀವ್ ಆಗಲ್ಲ. ಸ್ಪೆಷಲಿ ಸಾಫ್ಟ್ವೇರಲ್ಲಿ ಕೆಲಸ ಮಾಡೋಂಥವ್ರಿಗೆ, ಜಾಸ್ತಿ ಕೂತ್ಕೊಂಡು ಕೆಲಸ ಮಾಡೋಂಥವ್ರಿಗೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರ್ತದೆ, ಚಲನ ಶಕ್ತಿ ಇರೋದಿಲ್ಲ. ಇನ್ನೊಂದೇನಂತ ಜಾಸ್ತಿ ಮಾಸ್ಟರ್ಬೇಷನ್ ಮಾಡ್ಕೊಳ್ತಾರೆ. ಅಸ್ತಮೈತರು ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ, ಅವ್ರಿಗೆ ಅದು ಹ್ಯಾಬಿಟ್ ಆಗಿ ಯುವಕರು ಮದುವೆದ ನಂತರ ತುಂಬ ತ್ರಾಸ ಪಡ್ತಾರೆ. ಯಾಕಂದ್ರೆ ಒಂದು ಹಾಸ್ಪಿಟ್ಲ್ಗಳಲ್ಲಿ ಹೌದ್ರಿ, ಪೀನಿಸ್ನ ಲಾರ್ಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೌದ್ರಿ ದುಡ್ಡೆಲ್ಲ ತಗೊಂಡು ಬ್ಯಾಡ್ ಟ್ರೀಟ್ಮೆಂಟ್ ಕೊಡ್ತಾರೆ. ಇವಾಗ ನಿಮಗೆ ಎನ್ಲಾರ್ಜ್ಮೆಂಟ್ ಆಗಿದ್ದಾರೆ.
ಎನ್ಲಾರ್ಜ್ಮೆಂಟ್ ಆಗಿದೆ. ತೊಂದರೆ ಇಲ್ಲ. ಮೊದಲು ಮೇನು ಈ ಕೆಲವೊಬ್ಬರು ಏನಂದರೆ ಮದುವೆ ಆಗಿಬಿಟ್ಟು ಜಲ್ದಿ ಮಕ್ಕಳು ಆಗಲ್ಲ. ಕಾರಣಗಳಂತಂತಂದ್ರೆ ಮೇನು ಮಾಸ್ಟರ್ಬೇಷನ್ ಮಾಡಿಕೊಂಡು ಅವೆಲ್ಲ ವೀರತ್ವನ ಪುರುಷತ್ವನ ಕಳ್ಕೊಂಡು ಈ ಥರ ಆಗ್ತದೆ ಅವ್ರಿಗೆ. ದಾಂಪತ್ಯ ಸುಖ ಇರೋದಿಲ್ಲ. ಏನು ತೊಂದರೆ ಇಲ್ಲ. ನಿಮಗೇನು ಶುಗರ್ BP ಏನಿಲ್ಲ ಅಲ್ವಾ? ತೊಂದರೆ ಇಲ್ಲ. ಬೇರೆಯವ್ರಿಗೆ ಇದು ಮಾಡಿ ಶೇರ್ ಮಾಡ್ಕೊಳ್ಳಿ. ಬೇರೆಯವ್ರಿಗೂ ಹೆಲ್ಪ್ ಆಗಲಿ. ಯಾಕಂತಂತಂದರೆ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಯೋಜನೆತೆ. ಸರಿ, ಥ್ಯಾಂಕ್ಸ್ ತುಂಬ.